ಎರಡೇ ಮಾತು ಹೇಳಬೇಕಂತೆ. ಎರಡೇ ಮಾತಲ್ಲಿ ನಾನು ಹೇಳೋದೇನೆಂದರೆ ಪ್ರೀತಿ ಅಂತ ಹೇಳ್ತೀನಿ ಅಷ್ಟೇ. ಆ ಪ್ರೀತಿಗೆ ಅಧಿಕಾರಿ ಇವನು, ಈ ಪ್ರೀತಿನ ಜಗತ್ತಿಗೆ ಹಂಚಕ್ಕೆ ಅಧಿಕಾರಿ ಆಗ್ತಾನಷ್ಟೇ. ಜಮೀನು ನಿಮಗೆ ಒಳ್ಳೇದಾಗಲಿ ಅಂತ ಹೇಳಲ್ಲ, ಒಳ್ಳೇದಾಗಿದೆ. ಒಳ್ಳೇದನ್ನ ಎಕ್ಸ್ಟ್ರಾ ಏನು ಹೇಳೋದು, ಒಳ್ಳೇದಾಗಿದೆ. ಈ ರಾಜ್ಯದ ಒಂದು ವಿಶಿಷ್ಟವಾದ ಅಧಿಕಾರ ಭುವನೇಶ್ವರಿ ದೇವಿ ಅವರ ಕೈಗೆ ಕೊಟ್ಟಿದ್ದಾಳೆ. ಅದನ್ನು ಎಲ್ಲರನ್ನೂ ಅಣ್ಣ ತಮ್ಮನಂತೆ ಭಾವಿಸಿ ಅವನ ಕೆಲಸ ಮಾಡ್ತಾನೆ ಅಂತ ನನಗೆ ಗೊತ್ತು. ಯಾಕೆ ನಮ್ಮ ಸ್ವಾಮಿಗಳು ಬಹಳ ಅವ್ರ ಬಗ್ಗೆ, ಅಥವಾ ಅವರಿಬ್ಬರ ಮಧ್ಯೆ ಏನು ಕಮಿಟ್ಮೆಂಟ್ ಇದೆ ನನಗೆ ಗೊತ್ತಿಲ್ಲ, ಅಟ್ಯಾಚ್ಮೆಂಟ್ ಇದೆ. ಅಲ್ಲಲ್ಲ, ನಿನ್ನ ಬಗ್ಗೆ ಭಾಳ ಅಲ್ಲೋ ಹಂಗಲ್ಲ, ಜನ ತಿಳ್ಕೊಳ್ಳೋದು ಕೇಳ್ಬೇಕಲ್ಲ, ಅವ್ರಿಗೆ ಮತ್ತು ಸಮಸ್ಯಾದಿಗಳನ್ನು ಪರಿಹಾರ ಮಾಡಬೇಕಲ್ಲ. ಪ್ರತಿ ಸಲಿಯೂ ಶ್ರೀ ಅವರು ನಿಮ್ಮ ಬಗ್ಗೆ ಬಹಳ ಅಭಿಪ್ರಾಯ. ನನಗೆ ನಮ್ಮ ಪ್ರತಿ ಸಲ ಒಂದ್ಸಲ ಭೇಟಿ ಮಾಡಿಸ್ತೀನಿ. ಒಂದು ಅಭಿಷೇಕ ಅಂತ ಬಟ್ ಬಾಯಿ ತಪ್ಪಿ ಬರುತ್ತೆ ಮಾತು, ನಾವು ಹೇಳಿದ್ ಆಗಲ್ಲ. ಅವನಿಗೆ ಅಭಿಷೇಕ ಮಾಡಿಸ್ರಿ ಅಂತ ಬಂದ್ಬಿಡುತ್ತೆ ಬಾಯಿ ತಪ್ಪಿ. ಅವ್ರ ಏನು ಅವನ ಪರಿಚಯ ಮಾಡಿಸ್ರಿ ಅಂತ ಹೇಳೋ ಬದಲು ಅಭಿಷೇಕ ಮಾಡ್ರಿ ಅಂತ. ಅಭಿಷೇಕ ಯಾವಾಗ ಮಾಡೋದು? ಪಟ್ಟಾಭಿಷೇಕ. ಅಭಿಷೇಕ ಅಂದ್ರೆ ಪಟ್ಟದ ಮೇಲೆ ಕೂಡಿಸಿ ಅವರ ತನವೇ ನವರತ್ನವನ್ನು ಸುರಿಸಿ ನೀನು ಅರಸ ಅಂತ ಹೇಳೋದಕ್ಕೆ ಪಟ್ಟಾಭಿಷೇಕ ಅಂತ ಹೇಳ್ತಾರೆ. ಜಮೀರನ್ನ ಅದನ್ನು ಪಡ್ಕೊಂಡಿದ್ದಾನೆ. ಆದ್ರೆ ಜಮೀರ ಆರೋಗ್ಯದ ಕಡೆ ಗಮನ ಹಾಕ್ಬೇಕು. ಯಾಕೆಂದ್ರೆ 24 hours ದುಡಿತಾ ಇದೆಯಾ, ನಿದ್ದೆ ಮಾಡಕ್ ಟೈಮ್ ಇಲ್ಲ, ಹೆಚ್ಚು ಕಮ್ಮಿ ಬೇಗಂ ಕಡೆಗೂ ಹೆಚ್ಚಿಗೆ ಗಮನ ಕೊಡುತ್ತಿಲ್ಲ. ಆ ಕಡೆ ಹೆಚ್ಚಿಗೆ ಗಮನ ಕೊಡಬೇಕು. ಯಾಕಂದ್ರೆ ರಾಷ್ಟ್ರದ ಬಗ್ಗೆ ನೀವು ಎಷ್ಟು ತಲೆ ಕೆಡಿಸ್ಕೊಂಡಿರ್ತೀರೋ ಅಂತ ರಾಷ್ಟ್ರದಲ್ಲಿ ಪುಟ್ಟದೊಂದು ಮನೆ ನಿಮ್ಮ ಮನೆ, ಆ ಮನೆಯ ಕಡೆಯೂ ಹೆಚ್ಚು ಗಮನ ಕೊಡಬೇಕು. ಸ್ವಾಮಿಗಳು ಒಂದೆರಡು ಆಶೀರ್ವಾದ ಮಾಡಿ. ನಮೋ ಜ್ಯೇಷ್ಠಾಯ ಚ ಕನಿಷ್ಠಾಯ ಚ. ಜಮೀರಣ್ಣನ ಬಗ್ಗೆ ಹೆಚ್ಚಿಗೆ ನಮ್ಗೆ ಗೊತ್ತಿಲ್ಲ, ಎಲ್ಲ ನಮ್ಮ ಬಂಧುಗಳು. ಅದು ಯಾಕಂದ್ರೆ ಅವರ ಕಣ್ಣಲ್ಲೇ ಅದು ಗೊತ್ತಾಗ್ತದೆ. ಆ ಮಗುತನ ಅವರ ಆ ಕಣ್ಣಲ್ಲಿ ಸಹಜವಾಗಿ ಕಾಣ್ತಾ ಇದೆ. ಆ ಮಗು ಇದ್ದವನು ಎಲ್ಲವನ್ನು ರಕ್ಷಣೆ ಮಾಡಲಿಕ್ಕೆ ಸಾಧ್ಯ. ಯಾಕಂದ್ರೆ ಮಗುವಿಗೆ ಯಾರ ಮೇಲೂ ದ್ವೇಷ ಇರಲ್ಲ. ಸಣ್ಣ ಮಗುವನ್ನು ಬಾ ಮಗು ಅಂತ ಎಲ್ಲರೂ ಕರೀತಾರೆ. ಅಂತಹ ಒಂದು ಹೃದಯ ಮತ್ತೆ ಆ ಕಣ್ಣಲ್ಲೇ ಆ ನಿಮ್ಮ ಗುಣ ಎದ್ದು ಕಾಣುತ್ತದೆ. ಅಂತಹ ಗುಣ ನಿಮ್ಮಲ್ಲಿ ಪರಿಪೂರ್ಣವಾಗ್ಲಿ. ದೇಶವನ್ನು ಚೆನ್ನಾಗಿ ಸಂರಕ್ಷಣೆ ಮಾಡಿ ಒಳ್ಳೆಯ ಅಧಿಕಾರ, ಅದೇ ರೀತಿ ಸ್ಥಾನದಿಂದ ಮುಂದುವರಿರಿ. ದೇವರು ನಿಮಗೆ ಎಲ್ಲಾ ತರದಿಂದಲೂ ಸಹಕಾರ, ಆಶೀರ್ವಾದವನ್ನು ಭಗವಂತ ಕೊಟ್ಟಿದ್ದಾನೆ. ಹಾಗೆ ಮುಂದುವರಿರಿ, ಒಳ್ಳೇದಾಗ್ಲಿ. ನೀನು ಎಷ್ಟು ಕೆಟ್ಟ ನೀಚೆ ಭಾಷೆಯಲ್ಲಿ ಬೈ, ನೀನು ಟ್ರೈ ಮಾಡು, ಬೇಕಾದಷ್ಟು ಬೈ. ಅವರು ಹರಳಿ ನಿನ್ನನ್ನು ಬೈಯೋದಿಲ್ಲ. ಜೊತೆಗೆ ಆ ಬೈಬೇಕಾದ್ರೆ ಏನೋ ಮುಖದ ನಂತರ ನಮ್ಮ ಅವಗುಣಗಳನ್ನು ಹೇಳಿದಾಗ ಅಥವಾ ನಮ್ಮ ಬಗ್ಗೆ ಏನಾದ್ರು ನೆಗೆಟಿವ್ ಹೇಳಿದಾಗ ಒಂಥರ ನಾವು ಬೈದೇ ಇದ್ರೂ ಕೂಡ ಒಂಥರ ಇದಾಗತ್ತೆ ನೋಡಿ, ಇದು ಸರ್ಕ್ಯಾಸ್ಟಿಕ್ ಆಗುತ್ತಲ್ಲ, ಅದು ಕೂಡ ಆಗಲ್ಲ ಶ್ರೀ. ಹಾಗೆ ಸಣ್ಣಪ್ಪಾಜಿಯವ್ರಿಗೂ ಅಷ್ಟೇ. ಎಷ್ಟು ನೀಚ ಭಾಷೆಯಲ್ಲಿ ನೀವು ಟ್ರೈ ಮಾಡಿ, ಬೈದು ನೋಡಿ,
ನೀವು ಹೊಡೆದು ನೋಡಿ. ನಂಗೆ ತುಂಬಾ ಆಶ್ಚರ್ಯ ಆಗತ್ತೆ, ಇಂಥ ಒಳ್ಳೆ ಗುಣ ನನಗೂ ಇಲ್ಲ. ನಾನು ಗಾಂಧೀಜಿಯವರ ತತ್ವದವಳಲ್ಲ, ಒಂದ್ ಹೊಡೆದು ಇನ್ನೆರಡು ಹೊಡೆದು, ಒಂದಿಟ್ರೆ ಎರಡು ಗಿಡ್ತು ಅಂತಲೇ ಅರ್ಥ. ಇಲ್ಲ ಕೈಯೇ ಎತ್ತಕ್ ಬಿಡಲ್ಲ, ಒಂದ್ಸಲ ಹೊಡೆಸ್ಕೊಂಡಿರ್ತಾರೆ, ಇನ್ನೊಂದ್ಸಲ ಹೊಡೆಯೋದಿಲ್ಲ, ಆ ಕೈಯೇ ಹಿಂಗೆ ಬಿಡ್ತೀನಿ. ಆದ್ರೆ ಈ ಎರಡು ಮಾತ್ರ ಸಾಕ್ಷಾತ್ ದೇವ್ರ ಕಂಡು, ದೇವ್ರನ್ನ ನಾವು ನೋಡಿಲ್ಲ. ಈ ಎರಡು ಒಂದು ಬಂಗಾರದ ಒಂದು ಪಾತ್ರೆ ಒಳಗೆ ನಾನು ಊಟ ಮಾಡ್ತಾ ಇದ್ದೀನಿ ಅನ್ಸುತ್ತೆ. ಅಂತ ವ್ಯಕ್ತಿಗಳು ಇವತ್ತು ಅವ್ರಿಗೆ ಅಧಿಕಾರ ಸಿಗುತ್ತೆ ಅಂತ ಯಾವ ಗ್ಯಾರಂಟಿ ಅಂದ್ರೆ ಅವರೇ ಹೇಳ್ಬಿಟ್ಟು ಈಗ 2 ವರ್ಷದ ಕೆಳಗೆ ಹೇಳಿದ್ದಾರೆ ಆತಂಗೆ ಸಿಗ್ಬೇಕು, ಅವನು ಒಳ್ಳೆಯವನು. ಅದ್ ಏನು ಬಹಳ ಕೊಂಡಾಡ, ಅದ್ ಯಾರು ಆತ ಜಮೀರ್ ಅಣ್ಣ ಅಂದ್ರೆ ಯಾರು, ನಿಮ್ಗೆ ಒಂದ್ಸಲ ನಾವು ಭೇಟಿ ಮಾಡಿಸ್ತೇನೆ, ಸುಮ್ಮನೆ ಭೇಟಿ ಮಾಡಿದ್ರೆ ಅದು ಏನೋ ಗೊತ್ತಿಲ್ಲ. ಇವತ್ತು ಗುರುವಾರ ಅಲ್ಲ, ಇವತ್ತು ಗುರುವಾರ ವಿಶೇಷ ದಿನ. ಬಹಳ ಸಂತೋಷ, ಬಹಳ ಸಂತೋಷ, ಬಹಳ ಸಂತೋಷ. ಒಳ್ಳೇದಾಗ್ಲಿ, 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 ಒಳ್ಳೇದಾಗ್ಲಿ. ಅಮ್ಮಾಜಿ, ನೀವ್ ಹೇಳ್ಬಿಟ್ಟಿದ್ರಿ ಅಣ್ಣ ಉಪಮುಖ್ಯಮಂತ್ರಿ ಅಂತ ಹೇಳಿ, ಅದೇನು ಗೊತ್ತಿಲ್ಲ. ನೀವು ಕರೆಸ್ಕೊಂಡ್ರೆ ಅವ್ರು ಬಂದು ನೀವ್ ಹೇಳಿದ್ರಿ ಅವ್ರು ಆಗ್ತಾರೆ. ಆಗೋಗಿದ್ದಾರೆ, ಮತ್ತೆ ಆಗೋದು ಇಲ್ಲ ಇಲ್ಲ ಸರಿ, ಆಗೋಗಿದ್ದಾರೆ. ರೆಕಾರ್ಡಿಂಗ್ ಆಗ್ತಿದೆ, ಡೈರೆಕ್ಷನ್ ಎಲ್ಲ ಆಗೋಗಿದೆ. ಅದೇನು ಅಲ್ಲೆಲ್ಲ ಅಲಗಾಡ ವಿಚಾರನೇ ಇಲ್ಲ. ಅಲಗಾಡಬೇಕಾದವರು ಇದ್ದಾರೆ, ಅವ್ರ ಅಲಗಾಡ ಹೋಗ್ತಾರೆ ಅಷ್ಟೆ. ನಾನು ಅಮಾವಾಸ್ಯೆ ದಿವಸ ವಿಶೇಷವಾಗಿ ಸಪ್ತಂಗಿರ ಹೋಮ ನಡೆಯುತ್ತೆ. ಬಹಳ ಶಕ್ತಿಯುತವಾಗಿರ್ತಕ್ಕಂಥ ಹೋಮವನ್ನು ಅಪ್ಪಾಜಿ ಮಾಡ್ತಾರೆ. ಅಪ್ಪಾಜಿ ಕೈಯಲ್ಲಿ ಏನೇ ಹವನ ಮಾಡಲಿ, ಇವತ್ತು ಫೇಸ್ಬುಕ್ ಯೂಟ್ಯೂಬ್ ನೋಡಿಕೊಂಡು ಹುಚ್ಚುಚ್ಚರಂಗೆ ಜನ ಹೋಗ್ತಾನೆ ಇರ್ತಾರೆ. ಮೊದಲು ನಿಮಗೆ ಫೇಸ್ ಇದೆಯಾ ನೋಡ್ಕೊಳ್ಳಿ, ನಿಮಗೆ ಮೊದಲು ವಾಲ್ ಟ್ಯೂಬ್ ಗಟ್ಟಿ ಇದೆಯಾ ನೋಡ್ಕೊಳ್ಳಿ. ಅದೆಲ್ಲ ಅಂಥದ್ದೆಲ್ಲ ಇಲ್ಲಿಲ್ಲ. ಇಲ್ಲಿ ಯಾರು ಹಣಕ್ಕೆ ಮುಖ ಎತ್ತಿ ಕೂಡ ನೋಡಲ್ಲ. ಅಂತ 2 ಮಕ್ಕಳು ನಮಗೆ ಸಿಕ್ಕಿದ್ದಾರೆ. ದೇವರ ದಯದಿಂದ ಒಬ್ಬ ಸನ್ಯಾಸಿಗೆ ದುಡ್ಡು ಬರಲೇಬಾರ್ದು, ಸನ್ಯಾಸಿಗೆ ದೇವರು ದುಡ್ಡೇ ಕೊಡಬಾರ್ದು, ಕೊಟ್ಟೆ ಹಾಳಾಗೋಗಿದ್ದಿದ್ದು. ಗೃಹಸ್ಥರಿಗೆ ఎవರಿಗೆಲ್ಲ ಕೊಡ್ಲಿ, ನಮಗಂತೂ ತನ್ನ ಭಗವಂತ ಕೊಟ್ಟರೆ ಸಾಕು. ನಮಗೆ ಕೊಟ್ಟಿರೋ ಅನ್ನದಲ್ಲಿ ನಾವು 4 ಜನಕ್ಕೆ ಹಂಚ್ಕೊಂಡು ತಿಂದರೆ ಸಾಕು. ಆದರೆ ಅಂತ 2 ಯೋಗಿಗಳ ಮಧ್ಯದಲ್ಲಿ ಒಬ್ಬಳ ತಾಯಿ ನಾನು ಬದುಕ್ತಾ ಇದ್ದೀನಿ ಅಂದರೆ ಇದಕ್ಕಿಂತ ದೊಡ್ಡ ಮಾತು ನಮ್ಗೇನೂ ಇಲ್ಲ. ಇದೇ ಮಾತೇ DK-ಶಿಗೆ ಹೇಳಿದ್ದೀನಿ ನಾನು. ಈ ಹೆಚ್ಚು ಕಮ್ಮಿ ಒಂದು 5 ವರ್ಷದಿಂದ ನಾನು ಏನು ಹೇಳ್ಕೊಂಬಂದಿದ್ದು ಅದೆಲ್ಲ ನಡೆದಿದೆ ಅವನಿಗೆ. ಅವನಿಗೂ ನನಗೂ ಈಗ ಮಾತುಕತೆ ಇದೆ ಯಾವತ್ತಿಗೂ, ಆಯ್ತಾ. ಆದರೆ ಅವ್ನು ಯಾರೋ ಮಂತ್ರಿ ಇದು ಅಂತಲ್ಲ, ಒಳ್ಳೆ ಮನುಷ್ಯರು ಎಲ್ಲಿದ್ದರೂ ಯಾವ ಜಾತಿಯಾಗಿದ್ರೂ ಬದುಕಬೇಕಷ್ಟೆ. ಅಷ್ಟೇ ನನ್ನ ಆಶೀರ್ವಚನವನ್ನು ಮುಗಿಸ್ತಾ, ಭಗವಂತ ಬಂದಂಥ ಎಲ್ಲ ನಮ್ಮ ಮಕ್ಕಳಿಗೆ, ಅವರಂದ್ರು ಅಮ್ಮ ನಿಮ್ಮನ್ನು ನೋಡೋಕೆ ಬರಬೇಕಾಗಿತ್ತು ಅಂತ. ಅಮ್ಮನ ನೋಡೋದು ಹೇಗೆ? ಜೋರಾಗಿ ಹತ್ತು ಬಿಟ್ರೆ ಸಾಕು, ಅಮ್ಮ ಬಂದು ಎತ್ಕೊಂತಾಳೆ ಅಷ್ಟೆ. ಅಮ್ಮ ಅಂತ ಜೋರಾಗಿ ಹತ್ತು ಬಿಡಿ, ಅಮ್ಮ ಬಂದು ಎತ್ಕೊತಾಳೆ. ಆ ಚಿಕ್ಕಪ್ಪನೋ ದೊಡ್ಡಪ್ಪನೋ ಮತ್ತು ಸೋದರ ಮಾವನೋ ಎತ್ಕೋತಾರೆ, ಅವ್ರು ಭಾಳ ಹೊತ್ತು ಎತ್ಕೊಳ್ಳಲ್ಲ. ಅವ್ರ ಕೈಗೆ ಕೊಟ್ಬಿಡ್ತಾರೆ. ಆಗ ಅಮ್ಮ ಮಾತ್ರ ಒಂದ್ಸಲ ಮಗು ಎದೆಗೆ ಬಂದ ತಕ್ಷಣ ಎಷ್ಟೇ ಬೇಜಾರಾಗಲಿ ಮತ್ತೊಬ್ಬರ ಕೈಗೆ ಕೊಡೋದೇ ಇಲ್ಲ. ಅಂತ ತಾಯಿ ನಾನು. ನವೀನಣ್ಣ ಮಗುನ ಎಲ್ಲೋ ಇತ್ತು ಎತ್ತಿ ಕೊಟ್ಟಿದ್ದಾರೆ ಕೈಗೆ, ಇನ್ನು ಬಿಡಲ್ಲ.